ಹೇ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ದ ಬೆಸ್ಟ್ ಟಾನಿಕ್ ಫಾರ್ ಪ್ಲ್ಯಾಂಟ್ನ ನೋಡೋಣ. ಗಾರ್ಡನಿಂಗ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಗಿಡ ಚೆನ್ನಾಗಿ ಬೆಳೆದು ಹೆಲ್ದಿಯಾಗಿ ಬೆಳೆದು ಹೂವು ಕೊಟ್ಟರೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ, ಇನ್ನೂ ಜಾಸ್ತಿ ಪ್ಲ್ಯಾಂಟ್ಸ್ನ ತೊಗೊಂಡ್ಬಂದು ಗ್ರೋ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ನಾವು ಆ ಗಿಡಕ್ಕೆ ಚೆನ್ನಾಗಿ ಹೆಲ್ದಿಯಾಗಿ ಮತ್ತು ಫ್ಲವರ್ ಚೆನ್ನಾಗಿ ಬ್ಲೂಮ್ ಆಗಿ ಬರೋದಕ್ಕೆ ಒಂದು ಬೆಸ್ಟ್ ಟಾನಿಕ್ ಅನ್ಬೋದು. ಇದು ಮನೆಯಲ್ಲೇ ಸಿಗುತ್ತೆ. ಈ ಪದಾರ್ಥ ಒಂದೇ ಒಂದು ಪದಾರ್ಥ, ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಟಾನಿಕ್ನ ಮಾಡ್ಬೋದು. ಆ ಪದಾರ್ಥ ನಾವು ಬಿಸಾಕ್ತೀವಿ. ಆ್ಯಕ್ಚುಲಿ ಅದು ಒಂದು ಲಿಮಿಟ್ ಟೈಮ್ ಒಳಗೆ ಅಷ್ಟೇ ಯೂಸ್ ಮಾಡೋದು. ಅದಾದಮೇಲೆ ನಾವು ಬಿಸಾಕ್ಬಿಡ್ತೀವಿ. ಆ ವೇಸ್ಟ್ ಮಾಡೋಕ್ಕಿಂತ ಬದಲಿ ನಾವು ಗಿಡಕ್ಕೆ ಹಾಕ್ಬೋದು. ಅದು ಏನಂತ ನೋಡೋಣ. ಹೀಗೆ ನೋಡ್ತಾ ಇರಿ ವಿಡಿಯೋ. ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇದೇ ಥರ ನಾನು ಮೋರ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್. ಇವರೇನಪ್ಪ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಏನು ತೋರಿಸ್ತಾ ಇದ್ದಾರೆ ಅಂತ ಅನ್ಕೊತಿದ್ದೀರಾ? ಆ್ಯಕ್ಚುಲಿ ನಮಗೆ ಬೇಕಾಗಿರೋದೇ ಒಂದೇ ಒಂದು ವಸ್ತು, ಅಂದರೆ ಟ್ಯಾಬ್ಲೆಟೇ, ಎಕ್ಸ್ಪೈರ್ಡ್ ಆಗಿರುವ ಟ್ಯಾಬ್ಲೆಟ್. ಈ ಒಂದು ವಸ್ತುವಿಂದ ನಾವು ಟಾನಿಕ್ನ ಪ್ರಿಪೇರ್ ಮಾಡೋಣ. ಇದು ಸಿಂಪಲ್ ಆ್ಯಂಡ್ ಬೆಸ್ಟ್. ಎಲ್ಲರ ಮನೆಯೊಳಗೂ ಎಕ್ಸ್ಪೈರ್ ಡೇಟ್ ಆಗಿರುವ ಟ್ಯಾಬ್ಲೆಟ್ಸ್ ಇರುತ್ತೆ. ಅದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಬಿಸಾಡೋಕ್ಕಿಂತ ಬದಲಿ ಅದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಗಿಡಗಳಿಗೆ ಮಲ್ಟಿ ವಿಟಾಮಿನ್ನ ಕೊಡ್ಬೋದು. ಅದು ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಎಕ್ಸ್ಪೈರ್ಡ್ ಟ್ಯಾಬ್ಲೆಟ್ಸ್ನ ತೊಗೊಂಡ್ಬಿಟ್ಟು ನಾವು ಒಂದು ಬಾಟ್ಲ್ ಒಳಗೆ ಹಾಕ್ತಾಯಿದ್ದೀವಿ. ಅದನ್ನ ಫುಲ್ಲು ನೀರು ಹಾಕ್ತೀನಿ. ಅದು ಸ್ವಲ್ಪ ಕರಗಬೇಕು. ಸೊ 1 hour ಇಡ್ತೀನಿ. ಇವು ಟ್ಯಾಬ್ಲೆಟ್ಸ್ನ ನೀವು ಅದ್ರ ಕಂಟೆಂಟ್ಸು ಎಲ್ಲ ಟ್ಯಾಬ್ಲೆಟ್ ಹಾಕಕ್ಕೆ ಬರಲ್ಲ. ಓಕೆ, ಎಲ್ಲ ಟ್ಯಾಬ್ಲೆಟ್ಸ್ನ ಹಾಕಬಾರ್ದು. ಓನ್ಲಿ ವಿಟಾಮಿನ್ಸ್ ಇರೋದನ್ನು ಹಾಕಬೇಕು. ಅದು ಯಾವುದ್ಯಾವುದಂದರೆ ವಿಟಾಮಿನ್ಸ್ ಮತ್ತು ಪೊಟ್ಯಾಷಿಯಮ್, ಜಿಂಕ್, ಕ್ಯಾಲ್ಸಿಯಮ್, ಐರನ್ ಮತ್ತು ಫೋಲಿಕ್ ಆ್ಯಸಿಡ್, ಈ ಕಂಟೆಂಟ್ ಇರೋದನ್ನು ಅಷ್ಟೇ ಮಾತ್ರನೇ ಗಿಡಕ್ಕೆ ಹಾಕಬೇಕು. ಬೇರೆ ಆ್ಯಸಿಡಿಕ್ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡಲೇಬಾರ್ದು. ಆ್ಯಸಿಡಿಕ್ ಟ್ಯಾಬ್ಲೆಟ್ ಯೂಸ್ ಮಾಡಿದರೆ ಎಲೆಗಳು ಉದುರುತ್ತೆ ಮತ್ತು ಬೇರೆದೆಲ್ಲ ಅದು ಸುಟ್ಟು ಹೋಗ್ಬಿಡುತ್ತೆ. ಸೊ ಆ್ಯಸಿಡಿಕ್ ಹಾಕಬೇಕು. ಆ್ಯಸಿಡಿಕ್ ಇರೋದನ್ನು ಹಾಕಲೇಬಾರ್ದು. ಬರೀ ವಿಟಾಮಿನ್ಸ್, ಕ್ಯಾಲ್ಸಿಯಮ್, ಮಿನರಲ್ಸ್, ಜಿಂಕ್ ಜಿಂಕ್ ಮತ್ತು ಫೋಲಿಕ್ ಆ್ಯಸಿಡ್, ಪ್ರೋಟೀನ್ ಇರೋದನ್ನು ಅಷ್ಟೇ ಹಾಕಬೇಕು. ಓಕೆ, ನಾನು 1 hour ಹಾಕಿ ನೆನೆಸಿ ಟ್ಯಾಬ್ಲೆಟ್ ಹಾಕಿ ನೆನೆಸಿ ಇಟ್ಟಿದ್ದೀನಿ. ಅದನ್ನ ಶೇಕ್ ಮಾಡಿ ನಾನು ಗಿಡಕ್ಕೆ ಸ್ಪ್ರೇ ಮಾಡ್ತೀನಿ. ಮೇನ್ ಎಲೆಗಳಿಗೆ ಸ್ಪ್ರೇ ಮಾಡಿ, ಆಮೇಲೆ ರೂಟ್ಗೆ ಸ್ವಲ್ಪ ಸ್ಪ್ರೇ ಮಾಡಿ. ಮೇನ್ ಎಲೆಗಳಿಗೆ ಸ್ಪ್ರೇ ಮಾಡಬೇಕು. ಇದನ್ನ 15 days ಒನ್ಸ್ ಮಾಡಿದರೆ ಎಲೆಗಳು ಮತ್ತು ಹೂಗಳು ಚೆನ್ನಾಗಿ ಅರಳುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.